ನಾನು ದಕ್ಷಿಣ ಕನ್ನಡ ನಮ್ಮ ಸುಳ್ಯ ತಾಲೂಕು ಸಂಪಾಜೆ ಗ್ರಾಮ. ಇದು ಸಂಪಾಜೆ ಗ್ರಾಮದ ಬಸಳೆ ಅಂತ ಹೇಳುವ ಪ್ರದೇಶದಲ್ಲಿದ್ದೇನೆ. ನನ್ನ ಹೆಸರು ಜಗದೀಶ್ ಕೆಪಿ ಅಂತೇಳಿ. ನಾನೀಗ 89ರಲ್ಲಿ ಆರ್ಮಿಯಿಂದ ರಿಟೈರ್ಡ್ ಆಗಿ ನಾನು ಬಂದಿದ್ದೇನೆ. ನಾನು ಕೃಷಿ ಚಟುವಟಿಕೆ ಮಾಡ್ತಾಯಿದ್ದೇನೆ. ಇಲ್ಲಿ ಇದು ಕೆಡ್ಡ ನಮ್ಮಲ್ಲಿರುವಂಥದ್ದು. ಆನೆಗಳನ್ನು ಮೊದಲು ಅಂದರೆ ಸುಮಾರು 1971ನೇ ಇಸವಿಯಿಂದ ಮೊದಲು ತೋಡಿದಂಥ ಕೆಡ್ಡಗಳು. ಇಲ್ಲಿ 3 ಕೆಡ್ಡಗಳಿವೆ, ಆನೆ ಕೆಡ್ಡಗಳು. ಹಾಗೂ ಇಲ್ಲಿ ನಮಗೆ ಮಾಹಿತಿ ಸಿಕ್ಕಿದ ಮಾಹಿತಿ ಪ್ರಕಾರ ಇಲ್ಲಿ ಇಲ್ಲೊಂದು ಈ ಕೆಡ್ಡದಲ್ಲಿ, ಇದರಿಂದ ಆಚೆಯ ಕೆಡ್ಡದಲ್ಲಿ ಆನೆ ಹಿಡಿದಿದ್ದರು. ಇಲ್ಲಿ ಒಂದು ಆನೆಯನ್ನು ಮತ್ತೆ ಏನಾದ್ರು ಮಾಡಿ ಶೂಟ್ ಮಾಡಿ ಕೊಂದಿದ್ದಾರೆ ಅಂತ ಹೇಳುವಂಥ ಇಲಾಖೆಯವರು ಬಂದು ಮಾಡಿದ್ದಾರೆ ಅಂತ ಹೇಳುವಂಥ ಮಾಹಿತಿ ನಮಗಿದೆ. ಹಾಗೂ ಅದರ ಅವಶೇಷಗಳು ಕೂಡ ನಾವು ನೋಡಿದ್ದೇವೆ. ಇಲ್ಲಿ ತೋಟದ ಕೆಲಸ ಮಾಡೋದು ನೋಡಿದ್ದೇವೆ. ಇದು ಎಷ್ಟನೇ ಇಸ್ಪಿಲ್ ಆಗಿರೋದು ಸರ್ ಶೂಟ್ ಮಾಡ್ತಾ ಇರೋದು? ಪಾಡನ್ ಸರ್, ಎಷ್ಟನೇ ಇದರ ಇಯರಲ್ಲಿ? ಇದು ಸುಮಾರು 60ರಿಂದ ಮೊದಲು 50ರಿಂದ ಮೇಲೆ 60ರಿಂದ ಮೊದಲು ಹಾಗೆ ಆಗಿರಬೇಕು. ಯಾಕಂತ ಹೇಳಿದ್ರೆ ನಾವು ಬಂದದ್ದು 61ನೇ ಇಸುವಿಗೆ, ನಮ್ಮ ಅಜ್ಜನ ಕಾಲದ ತೋಟ ಇದು. ಹಾಗೆ ನಾವು ಬಂದದ್ದು ಇಲ್ಲಿಗೆ ಬಂದ ಮೇಲೆ ನಮಗೆ ನಾವು ತೋಟಕ್ಕೆ ಕೆಲಸ ಮಾಡುವಾಗ ಅದರ ಅವಶೇಷಗಳನ್ನ ನಾವು ನೋಡಿದ್ದೇವೆ. ಅದರಲ್ಲಿ ಇಲ್ಲಿ ನಮಗೆ ತುಂಬ ಉಪಟಳಿತ್ತು ಆನೆಗಳದ್ದು ಇಲ್ಲಿ ಮುಂದೆ. ಹಾಗಾಗಿ ಅದರ ಅರಣ್ಯ ಇಲಾಖೆಯವರು ಹಾಗೆ ಶೂಟ್ ಮಾಡಿದ್ದಾರೆ ಅಂತ ಹೇಳುವಂಥ ಮಾಹಿತಿ ನಮಗೆ. ಇದು ಇಲ್ಲಿ ನಮ್ಮಲ್ಲಿ ಈಗ ಆನೆ ದಾಳಿಯ ಪ್ರದೇಶವನ್ನು ಬೇರೆ ತೋರಿಸ್ತೇನೆ. ನಮ್ಮಲ್ಲಿ ಸರ್ಕಾರಗಳಿಂದ ವತಿಯಿಂದ ನಮಗೆ ನಮ್ಮ ತೋಡುಗಳಿಗೆ ಏನಿದೆ ಸ್ಟ್ರಕ್ಚರ್ ಮಾಡಿದ್ದಾರೆ, ಅದು ಇಲ್ಲಿಯ ಪಕ್ಕದಲ್ಲಿ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೇನೆ. ಇದು ಇನ್ನೂ ಹಾಳಾಯ್ತಾ? ಇದು ತುಂಬ ಹಾಳಾಯ್ತು. ಇದು ತುಂಬ ಹಾಳಾಗ್ತದೆ. ಇದರ ಮೇಲೆ ಬಿದಿರು ಮತ್ತು ಇದು ಬಿದಿರೆಲ್ಲ ಹಾಕಿ ಸ್ವಲ್ಪ ಮಣ್ಣು ಹಾಕಿ ಅದರ ಮೇಲೆ ಬಾಳೆಗಳನ್ನು ನೆಟ್ಟು ಬಿಡ್ತಾರೆ. ಆನೆಗಳು ಬಂದು ಅದನ್ನು ತಿನ್ಲಿಕ್ಕೆ ಹೋಗುವಾಗ ಅದು ಅಲ್ಲಿ ವೆಯ್ಟಿಗೆ ಅದು ಆನೆ ಆ ಕಂದಕದೊಳಗೆ ಬಿದ್ದು ಹೋಗ್ತದೆ. ಇದು ಅಗಲ ಇಷ್ಟೇನೆ? ಅಗಲ ಇದೆ, ಕರೆಕ್ಟ್ ಇದೆ, ಅಗಲ ಮೆಜರ್ ಕರೆಕ್ಟ್ ಇದೆ. ಆಮೇಲೆ ಮತ್ತೆ ಇಲ್ಲಿ ಗುಂಡಿ ತೋಡಿ ಅದು ಏನು ಗುಂಡಿ ಇದೆ, ಆ ಗುಂಡಿಯೊಳಗೆ ಬಿದ್ದೋದ ಆನೆಯನ್ನು ಊರಾನೆಗಳನ್ನು ತಂದು ಅದನ್ನು ಎತ್ತಿ ತಗೊಂಡು ಹೋಗ್ತಾರೆ. ಅಥವಾ ಇಲ್ಲಿಂದ ಏನು ಮಾಡ್ತಾರೆ ಅಂತಾರೆ, ಅದನ್ನು ತಗೊಂಡು ಹೋಗುವಂಥದ್ದು ಒಂದು ದೂರ ಕಾಡಿಗೆ ಬಿಡುವಂಥ ಅರಣ್ಯಕ್ಕೆ ಬಿಡುವಂಥ ಮಾಡ್ತಾಯಿದ್ರು. ಅಥವಾ ಕೆಲವರು ಸಾಕುವವರಿಗೆಲ್ಲ ಮುಂದೆ ಕೊಡ್ತಾಯಿದ್ರು. 72ನೇ ಇಸ್ವಿಯಲ್ಲಿ ಏನು ಅರಣ್ಯ ವೈಲ್ಡ್ ಇದು ಎನಿಮಲ್ ಆ್ಯಕ್ಟ್ ಏನು ಬಂತು, ಅದ್ರ ನಂತರ ಅದನ್ನು ಬ್ಯಾನ್ ಮಾಡಿದರು. ಅಲ್ಲ, ಮುಂದೆ ಈ ಹುಲಿಗಳನ್ನೆಲ್ಲ ನೋಡೋಣ. ಹಂಗೇನೆ ಅದು ಬನ್ನಿ ನೀವು ಇಲ್ಲಿ ನೋಡಿ. ನನ್ನ ಇಲ್ಲಿ ಅವರು ಆನೆ ಬಾರದ ಹಾಗೆ ನಮಗೆ ಮಾಡಿದಂಥ ಇದೇನಿದೆ ಇಲ್ಲಿ ಸ್ಟ್ರಕ್ಚರ್ ಏನಿದೆ ಅದು ನಾವು ತೋರಿಸ್ತಾ ಇದ್ದೇವೆ. ಇಲ್ಲಿ ಇದು ಕಾಂಕ್ರೀಟ್ ಅಲ್ವಾ? ಇದು ಹೌದು, ಕಾಂಕ್ರೀಟ್ ಹಾಕಿದ್ರು. ಇದು ಆನೆ ಬರದೇ ಇರಂಗೆ, ಆನೆ ಬಾರದ ಹಾಗೆ ನಮಗೆ ಇದು ಕಾಂಕ್ರೀಟ್ ಪಿಲ್ಲರ್ಗಳನ್ನು ಮಾಡಿಕೊಟ್ಟಂಥ ಸರ್ಕಾರದ ವತಿಯಿಂದ ನಮ್ಮ ಇಲಾಖೆಯವರು ತುಂಬ ಚೆನ್ನಾಗಿ ನಮಗೆ ಸ್ಪಂದಿಸಿ ಇಲ್ಲಿ ಮಾಡಿಕೊಟ್ಟಿದ್ರು ಇದನ್ನು. ಇದರ ನಂತರ ನನಗೆ ಒಂದು 5 ವರ್ಷಗಳಿಂದ ಯಾವುದೇ ನಮಗೆ ಹಾನಿ ಇಲ್ಲಿ ಆಗಲಿಲ್ಲ ಒಳಗೆ. ಬಟ್ ಒಂದು ಆಚೆ ಕಡೆಯಿಂದ ಬಂದಿತ್ತು ಆನೆ, ಅದು ಮತ್ತೆ ನಾನು ತೋರಿಸ್ತೇನೆ. ಈಗ ಇಲ್ಲಿ ಏನಂತ ಹೇಳಿದ್ರೆ ಇದು ಟೋಟಲ್ 2 ಮೀಟರ್ ಹೈಟ್ ಇದೆ. ಇದು 1 ಮೀಟರ್ ಕೆಳಗಡೆ ಹಾಕ್ತಾರೆ ಬೇಸಿಂದ ನಂತರ ಇದು ಈ ಪಿಲ್ಲರ್ಗಳನ್ನು 75 ಸೆಂಟಿಮೀಟರ್ ಉದ್ದ ಅಗಲ ದಪ್ಪದಲ್ಲಿ ಮಾಡ್ತಾರೆ. ಹಾಗೂ ಈ ಬೀಮ್ ಕೂಡ 75 ಸೆಂಟಿಮೀಟರ್ ಉದ್ದ ಅಗಲ ದಪ್ಪದಲ್ಲಿ ಮಾಡಿದ್ದಾರೆ. ಇದನ್ನು ಇಲ್ಲಿ ಪುನಃ ನೋಡಿ 75 ಸೆಂಟಿಮೀಟರ್ ಮೇಲಿಂದ ಹೈಟಲ್ಲಿ ಒಂದು ಬೀಮ್ ಹಾಕ್ತಾರೆ. ಅದರ ಮೇಲೆ ಒಂದು 25 ಸೆಂಟಿಮೀಟರ್ ಪುನಃ ಇನ್ನೊಂದು ಬೀಮ್ ಹಾಕ್ತಾರೆ. ಹಾಗಾಗಿ ಇದರಲ್ಲಿ ಆನೆ ಒಳಗೆ ನುಗ್ಗಿ ಬರುವಂಥ ಇದಿಲ್ಲ, ಪ್ರಮೇಯ ಬರುವುದಿಲ್ಲ. ಹಾಗೂ ಇದರ ಮೇಲಿಂದ ದಾಟಿ ಬರುವಂಥ ಸಾಧ್ಯತೆಗಳು ಕೂಡ ಕಡಿಮೆ. ಹಾಗೆ ನಮ್ಮ ಇಲ್ಲಿ ಸುತ್ತು ಕೂಡ EPT ಮಾಡಿದ್ದಾರೆ. ಇಲ್ಲಿ ಎಲಿಫೆಂಟ್ ರೆಂಚ್ ಮಾಡಿದ್ದಾರೆ ನಮಗೆ. ಇಲ್ಲಿಂದ ಸುಮಾರು ನಮ್ಮ ಏರಿಯಾದಲ್ಲಿ ಒಂದು 800 ಮೀಟ್ರಷ್ಟು ಅದು ಹಾದು ಹೋಗ್ತಾ ಇದೆ. ಇಲ್ಲಿಂದ ಕೆಳಗೆ 1 ಕಿಲೋಮೀಟರ್ 1.5 ಕಿಲೋಮೀಟರ್ನಷ್ಟು ದೂರವರೆಗೆ ಈ ಎಲಿಫೆಂಟ್ ರೆಂಚನ್ನು ಮಾಡಿದ್ದಾರೆ. ಅದು ಏನಾಗಿದೆ ಅಂತ ಹೇಳಿದ್ರೆ ಈಗ ನಾನು ಹೇಳಿದಾಗೆ ಮಳೆಗಾಲದಲ್ಲಿ ಸ್ವಲ್ಪ ಹಾಳಾಗ್ತದೆ. ಅದನ್ನು ಮೇಂಟೈನ್ ಮಾಡುವಂಥದ್ದು ಏನಾದರೂ ಮಾಡಿದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಒಂದು ಊರಿನವರು ಮಾಡಿಕೊಳ್ಬೇಕು ಅಥವಾ ಸರ್ಕಾರ ವತಿಯಿಂದ ಅದನ್ನು ಮಾಡಿಸಿಕೊಡ್ಬೇಕು. ಇದು ಎಷ್ಟನೇ ವರ್ಷದಲ್ಲಿ ಕಟ್ಸಿದ್ದು? ಇದು 21, 22ರಲ್ಲಿ ಸರ್. ಇವಾಗ ರೀಸೆಂಟ್ ಆಗಿ? ಹೌದು. ಅದರಿಂದ ಮೊದಲು ನಮಗೆ ಆನೆಗಳ ಹಾನಿ ತುಂಬ ಇತ್ತು ಅಂತ ಹೇಳಿದೆ ನನಗೆ ಇಲ್ಲಿ. ಹೌದು, ತುಂಬ ಆನೆಗಳ ಹಾನಿ ಇತ್ತು ನಮ್ಮಲ್ಲಿ. ನಾವು ಒಂದು ತೋಟ ತೋರಿಸ್ತೇನೆ ನಿಮಗೆ. ಸುಮಾರು ಒಂದು 125ರಿಂದ ಹೆಚ್ಚು ತೆಂಗಿನ ಮರಗಳಿತ್ತು.
ಈಗ ಇದು ಹೊಡೆದಿದ್ರಲ್ಲ ಇಲ್ಲಿ ಕೆಡ್ಡ, ಹೌದು, ಅದು ಇಷ್ಟು ವರ್ಷ 40-50 ವರ್ಷ ಆಗಿದೆ. ಜಾಸ್ತಿ ಆಗಿರ್ಬೋದು ಸರ್, 50ರಿಂದ 60. ನಾವು ಬಂದೇ ಸುಮಾರು 60 ಚಿಲ್ಲರೆ ವರ್ಷ ಆಯ್ತಲ್ಲ. ಅದು ಮಣ್ಣು ತುಂಬಿ ಮುಚ್ಚೋಗಿಲ್ವಾ? ಅದು ಫುಲ್ಲು ಇನ್ನೂ ಡೀಪ್ ಇದೆಯಲ್ಲ ಅದು? ಡೀಪ್ ಇತ್ತು. ಅದನ್ನ ನಾವು ಅಲ್ಲಿ ಹೋಗ್ತಾ ಇರಲಿಲ್ಲ, ಅದ್ರ ಹತ್ರ ಇದ್ರೆ ನಾವು ಯೂಸ್ ಮಾಡ್ತಾ ಇಲ್ಲ. ಅದೇ ನಾವು ಈಗ ಮಾತ್ರ ನಾವು ಏನಂದ್ರೆ ಪರಿಸರ ಇದು ಮಾಡ್ಲಿಕ್ಕೆ ಆಚೆ ಇನ್ನೊಂದು ಕೆಡ್ಡದಲ್ಲಿ ನಾವು ಅದು ಡಸ್ಟ್ ಹಾಕಿದ್ದೇವೆ. ಟೋಟಲ್ 3 ಕೆಡ್ಡ ಇಲ್ಲೇನೆ? 3 ಕೆಡ್ಡ ನಮ್ಮಲ್ಲಿ ಇತ್ತು. ಇಲ್ಲಿ ಗುಡ್ಡೆ ಮೇಲೆ ಕೂಡ 3 ಕೆಡ್ಡ ಇದೆ. ಅಲ್ಲಿ ಇಲ್ಲೇ 2 ಇದೆ. ಈಗ ಇಲ್ಲಿ 2 ಇದೆ. ಒಂದು ಕಟ್ ಮಾಡಿದ್ದೇವೆ ನಾವು. 3 ಇತ್ತು ಇಲ್ಲಿ ಆಕ್ಚುಲಿ. ಇನ್ನೊಂದು ಏನಂದ್ರೆ 3 ಕೆಡ್ಡೆಗಳು ನಮ್ಮ ಗುಡ್ಡೆ ಮೇಲೆ ಕೂಡ 3 ಕೆಡ್ಡೆಗಳಿದೆ ಅಲ್ಲಿ. ಇಲ್ಲಿಂದ ಫಾರೆಸ್ಟ್ ಅದು ಆ ಕಡೆಗೆ ಇಲ್ಲ, ಇದು ರೆವಿನ್ಯೂ ಬಂದು ಮತ್ತೆ ನೆಕ್ಸ್ಟ್ ಫಾರೆಸ್ಟ್ ಬರ್ತದೆ. ಇಲ್ಲಿ 100 ಮೀಟರ್ ದೂರದಿಂದ ಆಚೆ ಫಾರೆಸ್ಟ್ ಬರ್ತದೆ ಕಂಪ್ಲೀಟ್. ಇಲ್ಲಿ ಸುತ್ತು ನಮ್ಮದು ಏನಂದ್ರೆ ಅರಣ್ಯದಿಂದ ಸುತ್ತುವರೆಂತ ಒಂದು ಭೂಮಿ ಇದು. ಇಲ್ಲಿ ಹಾಗೆ ಅದಕ್ಕಾಗಿ ಮಾಡಿಕೊಟ್ಟಿದ್ರು ನಮಗೆ. ನಾವು ಇಲ್ಲಿ ಮುಂದೆ ಒಂದು ತೋಟ ಹಾನಿ ಮಾಡಿದಂಥ ದಾಳಿ ಮಾಡಿದಂಥ ತೋಟ ನಾವು ವಿಷಯ ಮಾಡೋಣ. ಇಲ್ಲಿ ಏನು ಬೆಳೆ ಜಾಸ್ತಿ ಬೆಳೆಯೋದು ನೀವು? ನಾವು ಇಲ್ಲಿ ಬೆಳೆದ ಅಡಿಕೆ ತೆಂಗು. ಅಡಿಕೆ ತೆಂಗು ಈಗ ನಾವು ಇಂಟರ್ ಕ್ರಾಪ್ ಆಗಿ ಕಾಳುಮೆಣಸು ಬೆಳ್ತಾ ಇದ್ವು. ಬಟ್ ನಮ್ಮಲ್ಲಿ ಅಡಿಕೆ ಏನಾಯ್ತು ಅಂದ್ರೆ ಹಳದಿ ರೋಗ, ಎಲೆ ರೋಗ, ಚುಕ್ಕಿ ಇದರಿಂದಾಗಿ ನಮಗೆಲ್ಲ ನಮ್ಮಲ್ಲಿ ಸಂಪಾಜ ಗ್ರಾಮ ಎಕ್ಸ್ಪ್ರೆಸ್ಸಲ್ಲಿ ಇದೆಲ್ಲ ಇಲ್ಲಿ ಸಂಪೂರ್ಣ ನಾಶ ಆಗಿ ಹೋಗಿದೆ. ಇನ್ನೂ ಅದರ ಬಗ್ಗೆ ಡಯಾಗ್ನೋಸ್ ಅಂದರೆ ಅದನ್ನು ಹೇಗೆ ಬರ್ತದೆ ಆ ಒಂದು ರೋಗ ಅಂತ ಹೇಳೋದು ಕೂಡ ವಿಜ್ಞಾನಿಗಳಿಂದ ಕಂಡುಹಿಡಿಯಲಿಕ್ಕೆ ಆಗಲಿಲ್ಲ. ಇದರ ಬಗ್ಗೆ ನಾವು ತುಂಬ ಮನವಿಗಳನ್ನು ಕೂಡ ಕೊಟ್ಟಿದ್ದೇವೆ. ಮನೆ ಕೊಟ್ಟರು ಕೂಡ ಇದು ಸ್ಪಂದಿಸ್ತಾ ಇಲ್ಲ ಅಂತ ನನ್ನ ಅನಿಸಿಕೆ. ಯಾಕೆಂತ ಹೇಳಿದರೆ ಇದು ಸಣ್ಣ ಕ್ರಾಪ್, ಇದು 0.6% ಆಫ್ ಇಂಡಿಯನ್ ಕ್ರಾಪಲ್ಲಿ ಬರೋದು ಅದು. ಹಾಗಾಗಿ ಅದರ ಬಗ್ಗೆ ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಅನಿಸ್ತದೆ. ನಾವು ಸರ್ಕಾರಗಳಿಗೆ ತಿಳಿಸುವಷ್ಟು ತಿಳಿಸಿದ್ದೇವೆ. ಈಗ ಸೆಂಟ್ರಲ್ಲಿ ಕೂಡ ತಿಳಿಸುವಂಥ ಒಂದು ಇದನ್ನು ಮಾಡಿದೆ. ಈಗ ನಡೀತಾ ಉಂಟು ಪುನಃ. ಈಗ ವಿಜ್ಞಾನಿಯವರ ಸೈಂಟಿಸ್ಟ್ ಒಬ್ಬರು ಭವಿಷ್ಯ ಅಂತಿದ್ದಾರೆ. ಅವರು ಟಿಶ್ಯೂ ಕಲ್ಚರ್ ಮುಖೇನ ಅಭಿವೃದ್ಧಿಪಡಿಸಿ ನೆಕ್ಸ್ಟ್ ಒಂದು ತಳಿಗಳನ್ನೇನಾದರೂ ತರಬೇಕು ಅಂತಿದ್ದಾರೆ. ಹಾಗೇನಾದರೂ ಆಶಾಕಿರಣ ನಮ್ಮದು, ಅದನ್ನು ನಿರೀಕ್ಷೆಯಲ್ಲಿದ್ದೇವೆ ನಾವೀಗ. ಉಪಬೆಳೆಯಾಗಿ ಯಾರೆಲ್ಲ ಪಾಮ್ ಮಾಡ್ತಾ ಇದ್ದಾರೆ, ಮತ್ತು ಬೇರೆ ಗಿಡಗಳನ್ನು ನೆಟ್ಟು ಇದು ಕಾಳುಮೆಣಸು ಮಾಡುವಂಥದ್ದು, ಕಾಫಿ ಬೆಳೆ ಬೆಳೆಯುವಂಥದ್ದು, ಹೀಗೆ ನಾವು ಬೇರೆ ಕೃಷಿಗೆ ಅವಲಂಬನೆ ಆಗಬೇಕು ಅಂತಿದ್ದೇವೆ. ಆದರೆ ಒಮ್ಮೆಗೆ ಇಡೀ ನಮ್ಮ ಈ ಸೈಕಲ್ ಏನಿದೆ, ಜೀವನ ಚಕ್ರ, ಇದನ್ನು ನಾವು ಬದಲಾಯಿಸೋದು ಕಷ್ಟ ನಮಗೆ. ಈ ಅಡಿಕೆ ಅಂದರೆ ನಮ್ಮ ಇಲ್ಲಿ ಜೀವನಾಡಿಯಾಗಿದ್ದು ಸುಳ್ಯ ತಾಲೂಕಲ್ಲ, ಇಡೀ ದಕ್ಷಿಣ ಕನ್ನಡದಲ್ಲಿ ನಮಗೆ ಅಡಿಕೆ ಪ್ರಧಾನ ಬೆಳೆ. ಇದನ್ನು ನಾವು ಈಗ ಒಮ್ಮೆಗೆ ಬಿಟ್ಟು ನಾವು ಬೇರೆ ಪರ್ಯಾಯ ಬೆಳೆಗೆ ನಾವು ಹೋಗೋದು ಕಷ್ಟ ಸಾಧ್ಯ ಆಗ್ತದೆ. ಅಂತೂ ರಬ್ಬರ್ಗಳನ್ನು ಮಾಡಿಕೊಂಡಿದ್ದೇವೆ. ರಬ್ಬರ್ಗಳು ಮಾಡಿದರೂ ಕೂಡ ನಾನು ಹೇಳಿದಾಗ ನಮ್ಮ ಊರಲ್ಲಿ, ನನ್ನಲ್ಲಿ ಎಸ್ಪೆಷಲಿ ಕಾಡು ಪ್ರಾಣಿಗಳಿಂದ ಹಾನಿಯಾಗಿ ತುಂಬ ರಬ್ಬರ್ ಕೂಡ ನಮಗೆ ನಾಶ ಆಗಿತ್ತು. ಸುಮಾರು 1000ರಿಂದ ಹೆಚ್ಚು ಗಿಡಗಳು ನಾಶ ಆಗಿತ್ತು. ಹಾಗಾಗಿ ನಾವು ಬೇರೆ ಪರ್ಯಾಯ ಬೆಳೆ ಕೂಡ ಬೆಳೀಲಿಕ್ಕೆ ಕಷ್ಟ ಆಗ್ಬೋದು. ಈಗ ನಾವು ರೋಡ್ ಬಂದ್ವಿ, ಸುಮಾರು 2-3 ಕಿಲೋಮೀಟರ್ ಫುಲ್ಲು ಮಣ್ಣು ಕಲ್ಲು ತುಂಬಿದೆ. 1 ಕಿಲೋಮೀಟರ್, ಕರೆಕ್ಟ್ 1 ಕಿಲೋಮೀಟರ್ ಇದೆ. ಅದು ಈಗ ಮಾಡ್ಬೋದು ಅಂತ ಆಗ್ತದೆ. ಅನುದಾನಗಳು ಬರ್ಬೋದು, ಅಂದರೆ ಇದ್ದ ಅನುದಾನದಲ್ಲಿ ಮಾಡಬೇಕಾಗ್ತದೆ. ಅವರು ಮಾಡ್ತಾರೆ ಅದನ್ನು. ಇದು ಮೇಂಟೈನ್ ಮಾತ್ರ ಇಲ್ಲ ಆಗೋದಿಲ್ಲ. ಯಾಕಂದರೆ ಒಮ್ಮೆ ಜಲ್ಲಿ ಹಾಕಿದ ನಂತರ ನಮಗೆ ಪುನಃ ಅದನ್ನು ಮಾಡಿಸ್ಬೇಕಂದ್ರೆ ಅನುದಾನಗಳು ಗ್ರಾಮ ಪಂಚಾಯತಿಗೆ ಅಷ್ಟು ದೊಡ್ಡ ಅನುದಾನಗಳು ಇರುವುದಿಲ್ಲ ಇಡೀ ರೋಡನ್ನು ಮಾಡುವ ಅಂಥೇಳಿ. ಏನಾದರೂ ಬೇರೆ ಅನುದಾನಗಳಲ್ಲಿ ಮಾಡೋ, ಈಗ ನಾವು ಹೇಳಿದ್ದೇವೆ, ಮನೆ ಶಾಸಕರಿಗೆ ಹೇಳಿದ್ದೇವೆ, ಆಮೇಲೆ ನಮ್ಮ MP ಅವರಿಗೆ ಕೂಡ ನಾವು ಹೇಳಿದ್ದೇವೆ, ಇದನ್ನು ಸಂಸದರಿಗೆ ಕೂಡ ಹೇಳಿದ್ದೇವೆ. ಅವರು ಕೊಡ್ತೇವೆ ಅಂತ ಹೇಳಿದ್ದಾರೆ, ಕೊಡ್ಬೋದು ಅದು ನಮಗೆ. ಮತ್ತು ಇಲ್ಲಿ ಇಂಟೀರಿಯರಲ್ಲಿ ಏನಂದರೆ ನಾವು ಈ ತುದಿಯಲ್ಲಿ ಇರೋದು ನನ್ನ ಒಂದು ಮನೆ ಮತ್ತು ನನ್ನ ಸಹೋದರರ ಮನೆ ಇರುವುದು ಇಲ್ಲಿ. ಹಾಗೆ ಹೆಚ್ಚಿನ ಮನೆಗಳಿಲ್ಲದ ಕಾರಣದಿಂದ ಅನುದಾನಗಳನ್ನು ಇಲ್ಲಿ ಹಾಕುವಾಗ ಸಾಮಾನ್ಯವಾಗಿ ನಮಗೆ ಒಂದೇ ಮನೆಗೆ ಅಥವಾ 2 ಮನೆಗೆ ಅಂತ ಆಗ್ತದೆ. ಅದಕ್ಕಾಗಿ ಸ್ವಲ್ಪ ಹಿಂದೇಟಾಗ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ.